ಸ್ನೇಹಿತರೆ ನಮಸ್ಕಾರ. ಸುಬ್ರಹ್ಮಣ್ಯ. GST ನೋಟಿಸ್ ಬಗ್ಗೆ, GST ಡೀಲರ್ಗಳ ಸಾಕಷ್ಟು ಅಹವಾಲುಗಳ ಬಗ್ಗೆ ಒಂದು ಡಿಪಾರ್ಟ್ಮೆಂಟು ಹಾಗೂ ಡೀಲರ್ಗಳ ಮಧ್ಯೆ ಅಂದರೆ ವರ್ತಕರ ಮಧ್ಯೆ ಮೀಟಿಂಗ್ಗಳೆಲ್ಲ ನಡೀತಾ ಇದೆ. ಈಗ ಸಾಕಷ್ಟು ಜನ ಹೋಗಿ ಒಂದು ಗ್ರೂಪ್ ಆಗಿ ಮೀಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಇದು ಒಂದಿನದ ಬಂದ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಬೇರೆ ಬೇರೆ ಚಟುವಟಿಕೆ ನಡೀತಾ ಇದೆ GST ನೋಟಿಸ್ ವಿಚಾರವಾಗಿ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾರು ಅಮೌಂಟ್ ಬಂದಿರೋದನ್ನು ಡಿನೈ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಆಲ್ರೆಡಿ ಬಂದುಬಿಟ್ಟಿದೆ. ಅಲ್ಲಿ ಅದನ್ನು ಫಿಲ್ಟರ್ ಮಾಡಿ ಯಾವುದು ಟ್ಯಾಕ್ಸಬಲ್ ಯಾವುದು ನಾನ್ ಟ್ಯಾಕ್ಸಬಲ್ ನೋಡೋದು ಮಾತ್ರ ಇರುವಂಥದ್ದು. ಒಂದು ಮೀಟಿಂಗ್ದು ತುಣುಕು ನೋಡ್ತಾ ಇದ್ದೆ, ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ ಬಹಳ ವಿಶೇಷವಾದಂಥ ಒಂದು ಕ್ವಶನ್ ಒಬ್ಬರು ಕೇಳಿದ್ರು. ಒಬ್ಬರು ಪತ್ರಕರ್ತರು ಅನಿಸುತ್ತೆ, ಬಹುಶಃ JC ಮೇಡಮ್ ಹತ್ರ, ಜಾಯಿಂಟ್ ಕಮಿಷನರ್ ಮೇಡಮ್ ಹತ್ರ. ಏನು ಅಂತ, ಮೇಡಮ್ ನಮ್ಮ ಅಕೌಂಟಿಗೆ ಒಬ್ಬರ ಅಕೌಂಟಿಗೆ ಚೀಟಿದು ದುಡ್ಡು ಬಂದಿದೆ, ಚೀಟಿ ನಡೆಸ್ತಾರೆ ಅವರು, ಚೀಟಿ ದುಡ್ಡು ಬಂದಿದೆ. ಆಗ ಅವರು ಚೀಟಿ ರಿಜಿಸ್ಟರ್ಡ್ ಅಲ್ಲದಿದ್ದಂದರೆ ಅದಕ್ಕೂ ನೀವೇನಾದರೂ ಇದು ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ಲಿ ಟ್ಯಾಕ್ಸ್ ಬಗ್ಗೆ ಮಾತ್ರ ಇಲ್ಲಿ ಇರುವಂಥದ್ದು. ಏನೋ GSTದು ಒಂದು ಡ್ರೈವ್ ನಡೀತಾ ಇದೆ. ಅನ್ರಿಜಿಸ್ಟರ್ಡ್ ಡೀಲರ್ಗಳನ್ನ GST ಬ್ರ್ಯಾಕೆಟ್ ಒಳಗೆ ತರೋದಕ್ಕೆ GST ಡ್ರೈವ್ ನಡೀತಿದೆ. ಈಗ ಅವ್ರು ಕೇಳ್ತಾ ಇರೋ ಕ್ವಶನ್ ಕರೆಕ್ಟಾಗಿ ಇದೆ. ಯಾಕೆಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿತ್ತಲ್ಲ, GST ಡಿಪಾರ್ಟ್ಮೆಂಟಲ್ಲ ರಿಜಿಸ್ಟರ್ಡ್ ಚಿಟ್ಟದು GST ರಿಜಿಸ್ಟ್ರೇಷನ್ ಮಾಡೋದು. ಚಿಟ್ಟದು ಸರ್ವಿಸ್ ಪಾರ್ಟ್ ಏನಿದೆಯಲ್ಲ, ಸರ್ವಿಸ್ ಪಾರ್ಟ್ ಮಾತ್ರ ಅದಕ್ಕೆ 20 lakhs ಕ್ರಾಸ್ ಆಗಿದ ತಕ್ಷಣ ನೀವು GST ಪೇ ಮಾಡಬೇಕು ಅಂತ ಇರೋದೇ ಹೊರತು ಚಿಟ್ಟದ ರಿಜಿಸ್ಟ್ರೇಷನ್ ಬೇರೆನೇ ಡಿಪಾರ್ಟ್ಮೆಂಟ್ ಇದೆ, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಅಲ್ಲಿ ಬರುತ್ತೆ. ಈಗ ಒಂದು ಕಡೆ ಇಟ್ಬಿಡೋಣ GST ಬಗ್ಗೆ. GST ಬರೋದು ಏನಿದ್ರು 20 lakhs ಸರ್ವಿಸ್ ಅವರಿಗೆ ಥ್ರೆಶೋಲ್ಡ್ ಟಚ್ ಆದಾಗ, 40 lakhs ಟ್ರೇಡರ್ಸ್ಗೆ ಥ್ರೆಶೋಲ್ಡ್ ಟಚ್ ಆದಾಗ. ಆ ಥ್ರೆಶೋಲ್ಡ್ ಟಚ್ ಆಗಿ ಮುಂದೆ ಹೋಗಿ ಸಾಕಷ್ಟು ಪಟ್ಟು ಬಿಸ್ನೆಸ್ ಮಾಡೋರಿಗೆ ಮಾತ್ರ ಅಂತ ನೋಟಿಸ್ ಕಟ್ಟಿರೋದು. ಅಥವಾ ಥ್ರೆಶೋಲ್ಡ್ ಜಸ್ಟ್ ಟಚ್ ಆಗಿರೋರು ಆ್ಯಂಡ್ ಅಬೌವ್ ಅಪ್ ಟು 10 crore ವಿದೌಟ್ GST ಟರ್ನ್ ಓವರ್ ಮಾಡಿರೋರು ಕೂಡ ನೋಟಿಸ್ ಸರ್ವ್ ಮಾಡಿದ್ದಾರೆ. ಅವ್ರು ರಿಪ್ಲೈ ಕೊಡಬೇಕು, ಅದೇನೋ ಟ್ಯಾಕ್ಸ್ ಕಟ್ಕೊಳ್ತಾರೆ, ಮಾಡ್ತಾರೆ. ಈಗ ರಿಜಿಸ್ಟರ್ಡ್ ಆಗದಿರೋರಿಗೆ ಕಂಪಲ್ಸರಿ ಥ್ರೆಶೋಲ್ಡ್ ಸಹ ಟಚ್ ಆಗದಿರೋರಿಗೆ, ಆ ಥ್ರೆಶೋಲ್ಡ್ ಸಹ ರೀಚ್ ಆಗದಿರೋರು ಮಾಡ್ಕೊಳ್ಬೇಕಾಗಿದ್ದಂಥ ಕೆಲವು ರಿಜಿಸ್ಟ್ರೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಈಗ ಹೇಗಿದ್ದರೂ ಟ್ರೇಡರ್ಸ್ಗಳೆಲ್ಲ ಅಲರ್ಟ್ ಆಗಿದ್ದಾರೆ. GST ನಮ್ಮ ಮೊದಲೇ ಹೇಳಿಲ್ಲ, ಮೊದಲೇ ಟ್ರೈನಿಂಗ್ ಕೊಡಬೇಕಿತ್ತು, ಅವೇರ್ನೆಸ್ ಕೊಡಬೇಕಿತ್ತು, ಕ್ಯಾಂಪೇನ್ ಮಾಡಬೇಕಿತ್ತು ಅಂತೇಳಿ. ಅದು ನೋಡಿದಾಗ ನನಗನ್ಸುತ್ತು ಇದನ್ನು ಹೇಳಬೇಕಾಗಿತ್ತು, ಹೀಗೆ ಹೇಳಬೇಕಾಗುತ್ತೆ ಅಂತೇಳಿ ಅನಿಸುತ್ತು. ಸೊ GSTದು ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಆದರೆ ಕಂಪಲ್ಸರಿ ಕೆಲವು ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಇದೆ. ಯಾವುದು? ನಂಬರ್ 1 ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್. ಅಂಗಡಿ ಮತ್ತು ಮುಂಗಟ್ಟು ಕಾಯ್ದೆ ಅಧಿನಿಯಮದ ಅಂಡರಲ್ಲಿ ನೀವು ರಿಜಿಸ್ಟ್ರೇಷನ್, ನಿಮ್ಮ ಶಾಪಿಗೆ ಬೋರ್ಡ್ ಹಾಕಬೇಕಿದ್ರೇ, ಇಂಥ ಕಾಂಡಿಮೆಂಟ್ಸು, ಇಂಥ ಶಾಪು, ಟೀ ಶಾಪ್ ಏನೇ ಹಾಕಬೇಕಿದ್ರೆ ದಟ್ ಬೋರ್ಡ್ಗೆ ನೀವು ಲೈಸೆನ್ಸ್ ತೊಗೋಬೇಕು. ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸು ಲೇಬರ್ ಡಿಪಾರ್ಟ್ಮೆಂಟಿಂದ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಇಶ್ಯೂ ಮಾಡುವಂಥ ಲೈಸೆನ್ಸ್. ಅಲ್ಲಿ ಎಂಪ್ಲಾಯೀಸ್ ಇಲ್ಲದೇ ಇದ್ದರೂ ಕೂಡ ಕೆಲವರಿಗೆ ಅದೊಂದು ಡೌಟ್ ಇದೆ, ಲೇಬರ್ ಇದ್ದರೆ ಮಾತ್ರ ತಗೊಳ್ಳೋದು ಅಲ್ಲ, ಲೇಬರ್ ಇಲ್ಲದಿದ್ದರೆ ಲೇಬರ್ ಇಲ್ಲ ಅಂತ ಲೈಸೆನ್ಸು, ಲೇಬರ್ ಇದ್ದರೆ ಅಂದರೆ ಎಷ್ಟು ಜನ ಇದ್ದಾರೆ ಅಂತೇಳಿ ಲೈಸೆನ್ಸು. ಒಂದು 800 rupees ಸಮಥಿಂಗ್ ಕೊಟ್ಟರೆ 5 year ಲೈಸೆನ್ಸ್. ನಾನು ಗೌರ್ಮೆಂಟ್ ಫೀಸ್ ಹೇಳ್ತಾ ಇರೋದು, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಫೀಸ್ ಎಲ್ಲ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟ್ ಬಂದು ಟ್ರೇಡ್ ಲೈಸೆನ್ಸ್, BBMP ಟ್ರೇಡ್ ಲೈಸೆನ್ಸ್. BBMP ಟ್ರೇಡ್ ಲೈಸೆನ್ಸು ಪ್ರತಿ ಬೆಂಗಳೂರಲ್ಲಿರುವವರಿಗೆ ಮೇಯ್ನಾಗಿ BBMP ಟ್ರೇಡ್ ಲೈಸೆನ್ಸ್ ಬೇಕಾಗಿದೆ. ಇದರಲ್ಲಿ ಮೇಯ್ನಾಗಿ ಶಾಪ್ಸಿಗೆ, ನಾಟ್ ಫಾರ್ ಆಫೀಸಸ್ಸಿಗೆ ಟ್ರೇಡ್ ಲೈಸೆನ್ಸ್ ಅಷ್ಟು ಮುಖ್ಯವಲ್ಲ. ಶಾಪ್ಸಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಹೆಲ್ತ್ ಇನ್ಸ್ಪೆಕ್ಟರ್ ಕೊಡೋದು. ಫಸ್ಟ್ ಒಂದು ಲೇಬರ್ ಇನ್ಸ್ಪೆಕ್ಟರ್ ಕೊಡೋದು, ಎರಡನೇದು BBMP ಇಂದ ಹೆಲ್ತ್ ಇನ್ಸ್ಪೆಕ್ಟರ್ ಕೊಡುವಂಥ ಲೈಸೆನ್ಸ್. ಇದು ಪ್ರತಿ ವರ್ಷ ರಿನ್ಯೂವಲ್ ಅಂತಿತ್ತು, ಅದೂ ಮಾರ್ಚ್ಗೆ ರಿನ್ಯೂವಲ್ ಅಂತಿತ್ತು ಇಷ್ಟು ವರ್ಷ. ಈಗ ಏನು ಮಾಡಿದ್ದಾರೆ, ಮಲ್ಟಿಪಲ್ ಇಯರ್ಸ್ಗೆ ನೀವು ತಗೋಬೋದು. ಒಂದು 500 rupees ಪರ್ ಇಯರ್ ಈ ರೀತಿ ಬರುತ್ತೆ. ಬೇರೆ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಏನು ಫಸ್ಟ್ ಹೇಳಿದ್ದು ಅದು 5 ವರ್ಷದ್ದು ಒಟ್ಟಿಗೆ ತಗೊಳ್ಳೋದು. ಇದು ಎವ್ರಿ ಇಯರ್ 1 yearಗೂ ತೊಗೋಬೋದು, ಇಲ್ಲ 5 yearsಗೂ ಕೂಡ ಜೊತೆಯಲ್ಲಿ ತೊಗೊಳ್ಬೋದು ಅನ್ನೋಂಥ ಒಂದು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್. ಇದು ಹೆಲ್ತ್ ಇನ್ಸ್ಪೆಕ್ಟರ್ ಕೊಡುವಂಥದ್ದು. ಇದು ತಗೊಳ್ಳದೆ ನೀವು ಶಾಪ್ಸು
ಅಥವಾ ಔಟ್ಲೆಟ್ಸು ಮಾಡುವಂಗಿಲ್ಲ. ಅಕ್ಕಪಕ್ಕದವರಿಗೆ ನಿಮ್ಮ ಹೆಲ್ತ್ ಹಜಾರ್ಡ್ಸ್, ನಿಮ್ಮ ಶಾಪಿಂದಾಗಿ ಹೆಲ್ತ್ ಹಜಾರ್ಡ್ಸ್ ಬರಲ್ಲ. ಅದು ಆ್ಯಕ್ಚುಲಿ ಹೆಸರು ಟ್ರೇಡ್ ಲೈಸೆನ್ಸ್ ಅಂತ ಅಷ್ಟೇ. ಆ್ಯಕ್ಚುಲಿ ಅದರ ನೇಮ್ ಹೆಲ್ತ್ ಟ್ರೇಡ್ ಲೈಸೆನ್ಸ್. ಒಂದು ಬಹಳ ಸ್ವಾರಸ್ಯಕರ ವಿಷಯ ಏನಂದರೆ, ಒಂದು ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಒಂದು ಗ್ರೂಪ್ ಅವ್ರನ್ನ ಒಂದು RTI ಹಾಕಿದ್ವಿ ಟ್ರೇಡ್ ಲೈಸೆನ್ಸ್ ಬಗ್ಗೆ. ಅಲ್ಲಿ ಶಾಪ್ಸ್ ಎಷ್ಟಿದೆಯೋ, ಅಂದರೆ ಈ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿರುವಂಥ ಶಾಪ್ಸ್ ಎಷ್ಟಿದೆಯೋ ಅದಕ್ಕಿಂತ ಸುಮಾರು 10% ಅಷ್ಟೇ ಟ್ರೇಡ್ ಲೈಸೆನ್ಸ್ ತೊಗೊಂಡಿರುವಂಥವ್ರು ಶಾಪ್ಸು. ಆ್ಯಕ್ಚುಲಿ BBMP ಅವ್ರು ಏನು ಮಾಡಬೇಕು, ಒಂದು ಡ್ರೈವ್ ಮಾಡೋ ಬದಲು ಕ್ಯಾಂಪೇನ್ ಮಾಡಬೇಕು. ಈಗ ಈ ಖಾತಾ ಕ್ಯಾಂಪೇನ್ ಮಾಡ್ತಾರಲ್ಲ, ಬಂದುಬಿಟ್ಟು ಆ ಫೀಸ್ ಮಾತ್ರ ತಗೊಂಡು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಇಶ್ಯೂ ಮಾಡಿಬಿಡಬೇಕು. ಸೊ ರೆವೆನ್ಯೂನೂ ಬರುತ್ತೆ ಸರ್ಕಾರಕ್ಕೆ, ಎಲ್ಲರೂ ಅಥೆಂಟಿಕ್ ಆಗಿ ಲೀಗಲ್ ಆಗಿ ಬಿಸ್ನೆಸ್ ಮಾಡ್ದಂಗೆ ಆಗುತ್ತೆ. ಸೊ ಟ್ರೇಡ್ ಲೈಸೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಏನೇನಕ್ಕೆ ಬೇಕು, ಯಾರ್ಯಾರಿಗೆ ಬೇಕು. ನೆಕ್ಸ್ಟ್ ಬಂದು ಫುಡ್ ಲೈಸೆನ್ಸ್. ಫುಡ್ ಲೈಸೆನ್ಸ್ ಬಂದು ಫುಡ್ ಔಟ್ಲೆಟ್ಸ್, ಈಗ ದಮ್ ಬಿರಿಯಾನಿ, ಆ ಬಿರಿಯಾನಿ ಶಾಪ್ಸು, ಹೋಟೆಲ್ಸು, ರೆಸ್ಟೋರೆಂಟು, ಟೀ ಶಾಪ್ಸು, ಇನ್ಕ್ಲೂಡಿಂಗ್ ವೆಬ್ಸೈಟ್ ಯಾವ ಪೋರ್ಟಲಲ್ಲಿ ಫುಡ್ ಅಂತೇಳಿ ಬರೆದು ಕೊಟ್ಟಿದ್ದಾರೋ ಅವರು ಕೂಡ ತಗೊಳ್ಬೇಕಾದಂಥ ಒಂದು ಲೈಸೆನ್ಸ್ ಫುಡ್ ಲೈಸೆನ್ಸ್. ಇಲ್ಲಿ ಸಿಂಪಲ್ 100 ರೂಪೀಸ್ ಪರ್ ಆ್ಯನಮ್ ಲೈಸೆನ್ಸ್ ಫೀಸ್ ಅಷ್ಟೇ. 100 ರೂಪೀಸ್ ಪರ್ ಆ್ಯನಮ್. 5 ವರ್ಷಕ್ಕೂ ಮಲ್ಟಿಪಲ್ ಇಯರ್ಸ್ಗೆ ತೊಗೋಬೋದು. ಇವಾಗ ಮೊದಲು 1 ವರ್ಷಕ್ಕೆ ಮಾತ್ರ ಇತ್ತು. ಸೊ ಮಲ್ಟಿಪಲ್ ಇಯರ್ಸ್ಗೆ ತೊಗೋಬೋದು. ಇದು ಈ ಸ್ಮಾಲ್ ಫುಡ್ ಔಟ್ಲೆಟ್ಸ್ ಬಗ್ಗೆ ನಾನು ಬರೀ ಫುಡ್ ಔಟ್ಲೆಟ್ಸ್ ಬಗ್ಗೆ ಅಥವಾ ಸ್ಮಾಲ್ ಟ್ರೇಡರ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಓಕೆ, ಇನ್ನು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಬೇರೆ ಕಂಪ್ಲೈನ್ಸ್ ಬಗ್ಗೆ, ಲೇಬರ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬರೀ ಬೇಸಿಕ್ ಲೈಸೆನ್ಸ್ ಏನು ತೊಗೋಬೇಕು. ಸೊ ಫುಡಲ್ಲಿ ಒಂದು ರಿಜಿಸ್ಟ್ರೇಷನ್ 100 ರೂಪೀಸ್ ಕೊಟ್ಟು ಸಾಕು. 12 lakh ರೂಪೀಸ್ ಪರ್ ಆ್ಯನಮ್ ಟರ್ನ್ ಓವರ್ವರೆಗೂ ಅಥವಾ ಒಂದು ಪರ್ಟಿಕ್ಯುಲರ್ ಟರ್ನ್ ಓವರ್ವರೆಗೂ ಸಾಕದು ರಿಜಿಸ್ಟ್ರೇಷನ್. ಇಲ್ಲ ಲೈಸೆನ್ಸ್ ತಗೋಬೇಕು. ಆ ಟರ್ನ್ ಓವರ್ ಥ್ರೆಶೋಲ್ಡ್ ತಲುಪಿದ ಮೇಲೆ ನೀವು ಲೈಸೆನ್ಸ್ ತೊಗೋಬೇಕಾಗಿದೆ. 2000 ರೂಪೀಸ್ ಪರ್ ಆ್ಯನಮ್ ಅದರದ್ದು ಫೀಸ್ ಇರುತ್ತೆ. ಇಲ್ಲ ನೆಕ್ಸ್ಟ್ ಬಂದು ಸೆಂಟ್ರಲ್ ಲೈಸೆನ್ಸ್. ಸೊ ಈ ಕೆಲವು ಬಿಸ್ನೆಸ್ ಕ್ಯಾಟಗರಿಗಳಿಗೆ, ಉದಾಹರಣೆ ಕೇಟ್ರಿಂಗ್ ಸರ್ವಿಸ್, ಅವರು ಲೈಸೆನ್ಸೇ ತೊಗೊಳ್ಬೇಕು. ಅವರು ರಿಜಿಸ್ಟ್ರೇಷನ್ ತೊಗೊಳ್ಳೋ ಹಾಗಿಲ್ಲ, ಅವರು ಲೈಸೆನ್ಸೇ ತೊಗೋಬೇಕು. ಸೊ ಈ ರೀತಿ ಕೆಲವು ಕ್ಯಾಟಗರೈಸೇಷನ್ ಇದೆ. ಹಾಗೆಯೇ ಟರ್ನ್ ಓವರ್ ಸ್ಲ್ಯಾಬ್ ಕೂಡ ಇದೆ. ಸೆಂಟ್ರಲ್ ಲೈಸೆನ್ಸ್ ಬಂದು ಮೇಜರ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್, ಈ ಮಿನರಲ್ ವಾಟರ್ ಇದೆಯಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್, ಇವರಿಗೆ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವಾಟ್ ಯು ಕಾಲ್ ದ್ಯಾಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಅವರಿಗೆ ಸೆಂಟ್ರಲ್ ಲೈಸೆನ್ಸೇ ಬೇಕು. ಇನ್ನು ಇಂಪೋರ್ಟರ್ ಆಫ್ ಫುಡ್ ಪ್ರಾಡಕ್ಟ್ಸ್ ಅವ್ರಿಗೂ ಸೆಂಟ್ರಲ್ ಲೈಸೆನ್ಸ್ ಬೇಕು. ಈ ಥರ ಕೆಲವು ಕ್ಯಾಟಗರಿ ಅವರಿಗೆ ಸೆಂಟ್ರಲ್ ಲೈಸೆನ್ಸ್, ಕೆಲವು ಕ್ಯಾಟಗರಿ ಆ್ಯಂಡ್ ಟರ್ನ್ ಓವರ್ ಅವರಿಗೆ ಸ್ಟೇಟ್ ಲೈಸೆನ್ಸ್, ಆ್ಯಂಡ್ ಬೇಸಿಕ್ ಇನಿಷಿಯಲಿ ಮಾಡ್ಕೊಳ್ಳೋರಿಗೆ ರಿಜಿಸ್ಟ್ರೇಷನ್ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಸಾಕಾಗುತ್ತೆ. ಓಕೆ, ಲೈಸೆನ್ಸ್ ನಂಬರ್ ನೀವು ಪ್ಯಾಕಿಂಗಲ್ಲಿ ಮೆನ್ಷನ್ ಮಾಡಬೇಕು, ನೀವು ಲೈಸೆನ್ಸೇ ತೊಗೋಬೇಕು. ಓಕೆ, ನೆಕ್ಸ್ಟ್ ಬಂದು ಲೀಗಲ್ ಮೀಟ್ರಾಲಜಿ. ಇದು ತುಂಬ ಇಂಪಾರ್ಟೆಂಟ್, ಅಥವಾ ಏನು ವೆಯ್ಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅಂತ ಕರೀತಾರೆ, ತೂಕ ತ್ರಾಸ್ ಲೈಸೆನ್ಸ್. ಇದು ಕೂಡ ಹಾಗೆ ಮಲ್ಟಿಪಲ್ ಇಯರ್ಸ್ಗೂ ಇದೆ ಅಂತ. ಇವಾಗ 1 ಇಯರ್ಲಿ ರಿನ್ಯೂವಲ್ ಕೂಡ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಮೆಜರ್ ಮಾಡಿ ತೂಕ ಹಾಕಿ ಕೊಡ್ತಾರೋ, ಇದು ಕಿರಾಣಿ ಅಂಗಡಿ ಅವರು ಇವರಿಗೆ ತುಂಬ ತುಂಬ ಇಂಪಾರ್ಟೆಂಟ್. ಇದರ ರಿನ್ಯೂವಲ್ ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ಆ ತ್ರಾಸನ್ನು ರಿಜಿಸ್ಟ್ರೇಷನ್ ಅದು ರಿನ್ಯೂವಲ್ ಮಾಡ್ಕೊಳ್ಳೋದೇ ನೀವು ಮಾಡುವಾಗಿಲ್ಲ ಅಂತ. ನೆಕ್ಸ್ಟ್ ಬಂದು ಇದು ರಿಜಿಸ್ಟ್ರೇಷನು ಅಥವಾ ಲೈಸೆನ್ಸ್ ಅಂತ ಹೇಳ್ಬೋದು ಪ್ರೊಫೆಷನ್ ಟ್ಯಾಕ್ಸ್. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್, ಓಕೆ, ಯಾವುದೇ ಟರ್ನ್ ಓವರ್ ಇರಲಿ, GST ಇರಲಿ ಇಲ್ಲದೇ ಇರಲಿ, ಪ್ರೈವೇಟ್ ಲಿಮಿಟೆಡ್ ಇರಲಿ, ಪ್ರೊಪ್ರೈಟರ್ ಇರಲಿ, ಪಾರ್ಟ್ನರ್ಶಿಪ್ ಇರಲಿ, ಯಾರೇ ಇದ್ದರೂ ಕೂಡ 2,500 ರೂಪಾಯಿ ವರ್ಷಕ್ಕೆ ಕಟ್ಟಿಬಿಡಬೇಕು. ನೀವು ಏಪ್ರಿಲ್ 30th ಒಳಗಡೆ 2,500 ರೂಪಾಯಿ PT ಅಥವಾ ಪ್ರೊಫೆಷನ್ ಟ್ಯಾಕ್ಸ್ ಕಟ್ಟಬೇಕು. ನೀವು ಬರೀ GST ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾರೆ, ಅದು ಬಿಡಿ. ಟರ್ನ್ ಓವರ್ ಮೇಲೆ ಪರ್ಸೆಂಟೇಜ್ ವೈಸು ವೇರಿಯಬಲ್ ಕಾಂಪೊನೆಂಟ್ ಅದು ಟ್ಯಾಕ್ಸ್ ಅನ್ನೋದು ವೇರಿಯಬಲ್. ಟರ್ನ್ ಓವರ್ ಮಾಡ್ದಂಗೆ ಜಾಸ್ತಿ ಆಗುತ್ತೆ ಟ್ಯಾಕ್ಸು. ಬಟ್ ಇದೆಲ್ಲ ಗೌರ್ಮೆಂಟ್ ಫೀಸೆಲ್ಲ ಫಿಕ್ಸ್ಡ್. ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್, ಟ್ರೇಡ್ ಲೈಸೆನ್ಸ್, ಫುಡ್ ಲೈಸೆನ್ಸ್ ಆ್ಯಂಡ್ ಲೀಗಲ್ ಮೆಟ್ರಾಲಜಿ ಲೈಸೆನ್ಸ್, ಆಮೇಲೆ ಪ್ರೊಫೆಷನ್ ಟ್ಯಾಕ್ಸ್, ಇವೆಲ್ಲನೂ ಫಿಕ್ಸಡ್ ಫೀ ಕೊಟ್ಬಿಟ್ಟು ನೀವು ಲೈಸೆನ್ಸ್. ಬಟ್ ಈ ಲೈಸೆನ್ಸ್ಗಳು ತುಂಬ ತುಂಬ ಇಂಪಾರ್ಟೆಂಟ್ ತಗೊಳ್ಳೋದು. ಯಾಕೆಂದರೆ ಪ್ರತಿಯೊಬ್ಬ ಇನ್ಸ್ಪೆಕ್ಟ್ರಿಗೂ, ಲೇಬರ್ ಇನ್ಸ್ಪೆಕ್ಟರ್, ಫುಡ್ ಇನ್ಸ್ಪೆಕ್ಟರ್ ಅಥವಾ ಲೀಗಲ್ ಮೆಟ್ರಾಲಜಿ ಇನ್ಸ್ಪೆಕ್ಟರ್, ಇನ್ನು ಯಾವುದೇ ಇನ್ಸ್ಪೆಕ್ಟರ್ ಫುಡ್ ಲೈಸೆನ್ಸ್ ಕೊಡುವಂಥ ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಇವರಿಗೆಲ್ಲ ಎಷ್ಟು ಪವರ್ಸ್ ಇದೆ ಅಂದರೆ ಒಂದು ಬಿಸ್ನೆಸ್ಸನ್ನು ಹೇಳಬಾರ್ದು, ಬಟ್ ಸ್ಟಿಲ್ ದೇ ಕ್ಯಾನ್ ಶಟ್ ಡೌನ್ ದ ಬಿಸ್ನೆಸ್. ಅಷ್ಟು ಪವರ್ಸ್ ಅವರಿಗೆ ಇದೆ. ಬೇರೆ ಬೇರೆ ಅವರಿಗೆ ಅಧಿಕಾರಗಳಿರೋದ್ರಿಂದ
ಇಷ್ಟು ಲೈಸೆನ್ಸನ್ನು ತಗೊಂಡು ಬಿಸ್ನೆಸ್ ಮಾಡಿ ಜಿ ಎಸ್ ಟಿ ಥ್ರೆಶೋಲ್ಡ್ ಟಚ್ ಮಾಡಿದಾಗ ಮಾತ್ರ ಮಾಡುವಂಥದ್ದು. ಇವು ಕಂಪಲ್ಸರಿಯಾಗಿ ಮೊದಲೇ ತಗೊಳ್ಳುವಂಥದ್ದಾಗಿರೋದ್ರಿಂದ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ರಿಜಿಸ್ಟರ್ಡ್ ಆ್ಯಂಡ್ ಟೇಕ್ ಎ ಲೈಸೆನ್ಸ್. ಥ್ಯಾಂಕ್ ಯು ವೆರಿ ಮಚ್.